ಕಾಫಿನಾಡು ಚಿಕ್ಕಮಗಳೂರಲ್ಲಿ ವರುಣನ ಅಬ್ಬರ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಅವಾಂತರಗಳನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾನೆ. ಸಾಕಷ್ಟು ಕಡೆಗಳಲ್ಲಿ ಕೂಡ ಧರೆಗೆ ಮರಗಳು ಉರುಳ್ತಾ ಇರುವಂಥದ್ದು, ವಿದ್ಯುತ್ ಕಂಬಗಳು ಕೂಡ ಕೆಳಗೆ ಬೀಳ್ತಿದೆ. ಆ ಸಾಲಿನಲ್ಲಿ ಸಾಕಷ್ಟು ಗ್ರಾಮಗಳು ಕೂಡ ಕತ್ತಲಲ್ಲಿ ಕೂಡ ಇದೆ. ಆ ಒಂದು ಕತ್ತಲಲ್ಲಿರುವ ಗ್ರಾಮಗಳ ಸಾಲಿನಲ್ಲಿ ಸೇರುವಂಥದ್ದು ಇದೇ ತರುವೆ ಗ್ರಾಮ. ಇದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಸಮೀಪ ಇರುವಂಥ ತರುವೆ ಗ್ರಾಮ. ಇದು ಚಾರ್ಮಾಡಿ ಘಾಟಿಗೆ ಕೂಡ ಈಗ ಗ್ರಾಮ ಹೊಂದ್ಕೊಂಡಿದೆ. ಇಲ್ಲಿ ಕಳೆದ 4 ದಿನದ ಹಿಂದೆ ಒಂದು ಮಳೆ ಬಂತು. ಆ ಸಂದರ್ಭದಲ್ಲಿ ಮರ ಬಿದ್ದು ಸಂಪೂರ್ಣವಾಗಿ ವಿದ್ಯುತ್ ಕಂಬಗಳು ಮತ್ತು ಏನು ವಿದ್ಯುತ್ ತಂತಿಗಳು ಕೆಳಗೆ ಬಿದ್ದಿದೆ. 4 ದಿನ ಆದರೂ ಕೂಡ ಇದನ್ನು ಸರಿಪಡಿಸಲಿಕ್ಕೆ ಕೂಡ ಯಾರೂ ಕೂಡ ಮುಂದಾಗಿಲ್ಲ. ಮೆಸ್ಕಾಂ ಅಧಿಕಾರಿಗಳು ಕೂಡ ಬಂದಿಲ್ಲ ಅನ್ನುವಂಥ ಕೂಡ ಆರೋಪವನ್ನು ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ. 4 ದಿನದಿಂದ ಏನು ಮೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಬೇಸತ್ತ ಈಗ ತರುವೆ ಗ್ರಾಮಸ್ಥರು ಒಂದು ಕೊನೆಯ ಹಂತಕ್ಕೆ ಬಂದಿರೋದು. ಅಂದರೆ ತಾವೇ ಈ ಒಂದು ತೆರವು ಕಾರ್ಯಾಚರಣೆ ಮಾಡ್ತೀವಿ ಮತ್ತು ಇಲ್ಲಿ ಏನು ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿದೆ ಅದನ್ನು ಸರಿಪಡಿಸ್ತೇವೆ ಅನ್ನುವಂಥ ಕಾರ್ಯಕ್ಕೆ ಕೂಡ ತೊಡಗಿರುವಂಥದ್ದು ತರುವೆ ಗ್ರಾಮದ ಈಗ ಎಲ್ಲ ಗ್ರಾಮಸ್ಥರು. ಇಲ್ಲಿ ಸದ್ಯಕ್ಕೆ ಒಂದು 5-6 ಜನ ಇದ್ದಾರೆ ಮತ್ತು ಉಳಿದಂಥವ್ರು ಬೇರೆ ಬೇರೆ ಕಡೆ ಒಂದು ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ರಸ್ತೆಯ ಪಕ್ಕದಲ್ಲಿರುವಂಥ ಮರಗಳು ಮತ್ತು ಮರದ ರೆಂಬೆಗಳು ಏನು ಕಂಬಕ್ಕೆ ತಾಗುತ್ತೆ ಆ ರೆಂಬೆಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ. ಏನು ಅಂದರೆ 4 ದಿನದಿಂದ ಸಂಪೂರ್ಣವಾಗಿ ಗ್ರಾಮ ಕತ್ತಲಲ್ಲಿದೆ. ಯಾವುದೇ ಮೊಬೈಲ್ ಚಾರ್ಜ್ ಮಾಡೋದಿರ್ಬೋದು, ಬೇರೆ ಮನೆಗೆ ಬೇಕಾದಂಥ ಮಿಕ್ಸಿ ಇರ್ಬೋದು, ಬೇರೆ ಯಾವುದೇ ರೀತಿ ವಿದ್ಯುತ್ ಇಲ್ಲದೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹೀಗಾಗಿ ಮೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿರುವಂಥ ಈ ಗ್ರಾಮಸ್ಥರು ಈಗ ಕೊನೆಗೆ ತಾವೇ ಏನು ಬಿದ್ದಿರುವ ಕಂಬಗಳನ್ನು ಸರಿಪಡಿಸಲಿಕ್ಕೆ ಮತ್ತು ಬಿದ್ದಿರುವ ತಂತಿಗಳನ್ನು ತೆರವು ಮಾಡಲಿಕ್ಕೆ ಮತ್ತು ಎಲ್ಲೆಲ್ಲಿ ಅಡಚಣೆ ಆಗುತ್ತೆ ಮರದ ರೆಂಬೆಗಳು ಅವನ್ನ ತೆರವು ಮಾಡಲಿಕ್ಕೆ ಕೂಡ ಈಗ ಮುಂದಾಗ್ತಾ ಇರುವಂಥದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರಲ್ಲಿ ವರುಣನ ಅಬ್ಬರ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಅವಾಂತರಗಳನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾನೆ. ಸಾಕಷ್ಟು ಕಡೆಗಳಲ್ಲಿ ಕೂಡ ಧರೆಗೆ ಮರಗಳು ಉರುಳ್ತಾ ಇರುವಂಥದ್ದು, ವಿದ್ಯುತ್ ಕಂಬಗಳು ಕೂಡ ಕೆಳಗೆ ಬೀಳ್ತಿದೆ. ಆ ಸಾಲಿನಲ್ಲಿ ಸಾಕಷ್ಟು ಗ್ರಾಮಗಳು ಕೂಡ ಕತ್ತಲಲ್ಲಿ ಕೂಡ ಇದೆ. ಆ ಒಂದು ಕತ್ತಲಲ್ಲಿರುವ ಗ್ರಾಮಗಳ ಸಾಲಿನಲ್ಲಿ ಸೇರುವಂಥದ್ದು ಇದೇ ತರುವೆ ಗ್ರಾಮ. ಇದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಸಮೀಪ ಇರುವಂಥ ತರುವೆ ಗ್ರಾಮ. ಇದು ಚಾರ್ಮಾಡಿ ಘಾಟಿಗೆ ಕೂಡ ಈಗ ಗ್ರಾಮ ಹೊಂದ್ಕೊಂಡಿದೆ. ಇಲ್ಲಿ ಕಳೆದ 4 ದಿನದ ಹಿಂದೆ ಒಂದು ಮಳೆ ಬಂತು. ಆ ಸಂದರ್ಭದಲ್ಲಿ ಮರ ಬಿದ್ದು ಸಂಪೂರ್ಣವಾಗಿ ವಿದ್ಯುತ್ ಕಂಬಗಳು ಮತ್ತು ಏನು ವಿದ್ಯುತ್ ತಂತಿಗಳು ಕೆಳಗೆ ಬಿದ್ದಿದೆ. 4 ದಿನ ಆದರೂ ಕೂಡ ಇದನ್ನು ಸರಿಪಡಿಸಲಿಕ್ಕೆ ಕೂಡ ಯಾರೂ ಕೂಡ ಮುಂದಾಗಿಲ್ಲ. ಮೆಸ್ಕಾಂ ಅಧಿಕಾರಿಗಳು ಕೂಡ ಬಂದಿಲ್ಲ ಅನ್ನುವಂಥ ಕೂಡ ಆರೋಪವನ್ನು ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ. 4 ದಿನದಿಂದ ಏನು ಮೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಬೇಸತ್ತ ಈಗ ತರುವೆ ಗ್ರಾಮಸ್ಥರು ಒಂದು ಕೊನೆಯ ಹಂತಕ್ಕೆ ಬಂದಿರೋದು. ಅಂದರೆ ತಾವೇ ಈ ಒಂದು ತೆರವು ಕಾರ್ಯಾಚರಣೆ ಮಾಡ್ತೀವಿ ಮತ್ತು ಇಲ್ಲಿ ಏನು ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿದೆ ಅದನ್ನು ಸರಿಪಡಿಸ್ತೇವೆ ಅನ್ನುವಂಥ ಕಾರ್ಯಕ್ಕೆ ಕೂಡ ತೊಡಗಿರುವಂಥದ್ದು ತರುವೆ ಗ್ರಾಮದ ಈಗ ಎಲ್ಲ ಗ್ರಾಮಸ್ಥರು. ಇಲ್ಲಿ ಸದ್ಯಕ್ಕೆ ಒಂದು 5-6 ಜನ ಇದ್ದಾರೆ ಮತ್ತು ಉಳಿದಂಥವ್ರು ಬೇರೆ ಬೇರೆ ಕಡೆ ಒಂದು ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ರಸ್ತೆಯ ಪಕ್ಕದಲ್ಲಿರುವಂಥ ಮರಗಳು ಮತ್ತು ಮರದ ರೆಂಬೆಗಳು ಏನು ಕಂಬಕ್ಕೆ ತಾಗುತ್ತೆ ಆ ರೆಂಬೆಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ. ಏನು ಅಂದರೆ 4 ದಿನದಿಂದ ಸಂಪೂರ್ಣವಾಗಿ ಗ್ರಾಮ ಕತ್ತಲಲ್ಲಿದೆ. ಯಾವುದೇ ಮೊಬೈಲ್ ಚಾರ್ಜ್ ಮಾಡೋದಿರ್ಬೋದು, ಬೇರೆ ಮನೆಗೆ ಬೇಕಾದಂಥ ಮಿಕ್ಸಿ ಇರ್ಬೋದು, ಬೇರೆ ಯಾವುದೇ ರೀತಿ ವಿದ್ಯುತ್ ಇಲ್ಲದೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹೀಗಾಗಿ ಮೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿರುವಂಥ ಈ ಗ್ರಾಮಸ್ಥರು ಈಗ ಕೊನೆಗೆ ತಾವೇ ಏನು ಬಿದ್ದಿರುವ ಕಂಬಗಳನ್ನು ಸರಿಪಡಿಸಲಿಕ್ಕೆ ಮತ್ತು ಬಿದ್ದಿರುವ ತಂತಿಗಳನ್ನು ತೆರವು ಮಾಡಲಿಕ್ಕೆ ಮತ್ತು ಎಲ್ಲೆಲ್ಲಿ ಅಡಚಣೆ ಆಗುತ್ತೆ ಮರದ ರೆಂಬೆಗಳು ಅವನ್ನ ತೆರವು ಮಾಡಲಿಕ್ಕೆ ಕೂಡ ಈಗ ಮುಂದಾಗ್ತಾ ಇರುವಂಥದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರಲ್ಲಿ ವರುಣನ ಅಬ್ಬರ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಅವಾಂತರಗಳನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾನೆ. ಸಾಕಷ್ಟು ಕಡೆಗಳಲ್ಲಿ ಕೂಡ ಧರೆಗೆ ಮರಗಳು ಉರುಳ್ತಾ ಇರುವಂಥದ್ದು, ವಿದ್ಯುತ್ ಕಂಬಗಳು ಕೂಡ ಕೆಳಗೆ ಬೀಳ್ತಿದೆ. ಆ ಸಾಲಿನಲ್ಲಿ ಸಾಕಷ್ಟು ಗ್ರಾಮಗಳು ಕೂಡ ಕತ್ತಲಲ್ಲಿ ಕೂಡ ಇದೆ. ಆ ಒಂದು ಕತ್ತಲಲ್ಲಿರುವ ಗ್ರಾಮಗಳ ಸಾಲಿನಲ್ಲಿ ಸೇರುವಂಥದ್ದು ಇದೇ ತರುವೆ ಗ್ರಾಮ. ಇದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಸಮೀಪ ಇರುವಂಥ ತರುವೆ ಗ್ರಾಮ. ಇದು ಚಾರ್ಮಾಡಿ ಘಾಟಿಗೆ ಕೂಡ ಈಗ ಗ್ರಾಮ ಹೊಂದ್ಕೊಂಡಿದೆ. ಇಲ್ಲಿ ಕಳೆದ 4 ದಿನದ ಹಿಂದೆ ಒಂದು ಮಳೆ ಬಂತು. ಆ ಸಂದರ್ಭದಲ್ಲಿ ಮರ ಬಿದ್ದು ಸಂಪೂರ್ಣವಾಗಿ ವಿದ್ಯುತ್ ಕಂಬಗಳು ಮತ್ತು ಏನು ವಿದ್ಯುತ್ ತಂತಿಗಳು ಕೆಳಗೆ ಬಿದ್ದಿದೆ. 4 ದಿನ ಆದರೂ ಕೂಡ ಇದನ್ನು ಸರಿಪಡಿಸಲಿಕ್ಕೆ ಕೂಡ ಯಾರೂ ಕೂಡ ಮುಂದಾಗಿಲ್ಲ. ಮೆಸ್ಕಾಂ ಅಧಿಕಾರಿಗಳು ಕೂಡ ಬಂದಿಲ್ಲ ಅನ್ನುವಂಥ ಕೂಡ ಆರೋಪವನ್ನು ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ. 4 ದಿನದಿಂದ ಏನು ಮೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಬೇಸತ್ತ ಈಗ ತರುವೆ ಗ್ರಾಮಸ್ಥರು ಒಂದು ಕೊನೆಯ ಹಂತಕ್ಕೆ ಬಂದಿರೋದು. ಅಂದರೆ ತಾವೇ ಈ ಒಂದು
ತೆರವು ಕಾರ್ಯಾಚರಣೆ ಮಾಡ್ತೀವಿ ಮತ್ತು ಇಲ್ಲಿ ಏನು ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿದೆ ಅದನ್ನು ಸರಿಪಡಿಸ್ತೇವೆ ಅನ್ನುವಂಥ ಕಾರ್ಯಕ್ಕೆ ಕೂಡ ತೊಡಗಿರುವಂಥದ್ದು ತರವೆ ಗ್ರಾಮದ ಈಗ ಎಲ್ಲ ಗ್ರಾಮಸ್ಥರು ಇಲ್ಲಿ ಸದ್ಯಕ್ಕೆ ಒಂದು 5-6 ಜನ ಇದ್ದಾರೆ ಮತ್ತು ಉಳಿದಂಥವ್ರು ಬೇರೆ ಬೇರೆ ಕಡೆ ಒಂದು ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ರಸ್ತೆಯ ಪಕ್ಕದಲ್ಲಿರುವಂಥ ಮರಗಳು ಮತ್ತು ಮರದ ರೆಂಬೆಗಳು ಏನು ಕಂಬಕ್ಕೆ ತಾಗುತ್ತೆ ಆ ರೆಂಬೆಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ. ಏನು ಅಂದರೆ 4 ದಿನದಿಂದ ಸಂಪೂರ್ಣವಾಗಿ ಗ್ರಾಮ ಕತ್ತಲಲ್ಲಿದೆ. ಯಾವುದೇ ಮೊಬೈಲ್ ಚಾರ್ಜ್ ಮಾಡೋದಿರ್ಬೋದು, ಬೇರೆ ಮನೆಗೆ ಬೇಕಾದಂಥ ಮಿಕ್ಸಿ ಇರ್ಬೋದು, ಬೇರೆ ಯಾವುದೇ ರೀತಿ ವಿದ್ಯುತ್ ಇಲ್ಲದೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹೀಗಾಗಿ ಮೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿರುವಂಥ ಈ ಗ್ರಾಮಸ್ಥರು ಈಗ ಕೊನೆಗೆ ತಾವೇ ಏನು ಬಿದ್ದಿರುವ ಕಂಬಗಳನ್ನು ಸರಿಪಡಿಸಲಿಕ್ಕೆ ಮತ್ತು ಬಿದ್ದಿರುವ ತಂತಿಗಳನ್ನು ತೆರವು ಮಾಡಲಿಕ್ಕೆ ಮತ್ತು ಎಲ್ಲೆಲ್ಲಿ ಅಡಚಣೆ ಆಗುತ್ತೆ ಮರದ ರೆಂಬೆಗಳು ಅವನ್ನ ತೆರವು ಮಾಡಲಿಕ್ಕೆ ಕೂಡ ಈಗ ಮುಂದಾಗ್ತಾ ಇರುವಂಥದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರಲ್ಲಿ ವರುಣನ ಅಬ್ಬರ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಅವಾಂತರಗಳನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾನೆ. ಸಾಕಷ್ಟು ಕಡೆಗಳಲ್ಲಿ ಕೂಡ ಧರೆಗೆ ಮರಗಳು ಉರುಳ್ತಾ ಇರುವಂಥದ್ದು, ವಿದ್ಯುತ್ ಕಂಬಗಳು ಕೂಡ ಕೆಳಗೆ ಬೀಳ್ತಿದೆ. ಆ ಸಾಲಿನಲ್ಲಿ ಸಾಕಷ್ಟು ಗ್ರಾಮಗಳು ಕೂಡ ಕತ್ತಲಲ್ಲಿ ಕೂಡ ಇದೆ. ಆ ಒಂದು ಕತ್ತಲಲ್ಲಿರುವ ಗ್ರಾಮಗಳ ಸಾಲಿನಲ್ಲಿ ಸೇರುವಂಥದ್ದು ಇದೇ ತರುವೆ ಗ್ರಾಮ. ಇದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಸಮೀಪ ಇರುವಂಥ ತರುವೆ ಗ್ರಾಮ. ಇದು ಚಾರ್ಮಾಡಿ ಘಾಟಿಗೆ ಕೂಡ ಈಗ ಗ್ರಾಮ ಹೊಂದ್ಕೊಂಡಿದೆ. ಇಲ್ಲಿ ಕಳೆದ 4 ದಿನದ ಹಿಂದೆ ಒಂದು ಮಳೆ ಬಂತು. ಆ ಸಂದರ್ಭದಲ್ಲಿ ಮರ ಬಿದ್ದು ಸಂಪೂರ್ಣವಾಗಿ ವಿದ್ಯುತ್ ಕಂಬಗಳು ಮತ್ತು ಏನು ವಿದ್ಯುತ್ ತಂತಿಗಳು ಕೆಳಗೆ ಬಿದ್ದಿದೆ. 4 ದಿನ ಆದರೂ ಕೂಡ ಇದನ್ನು ಸರಿಪಡಿಸಲಿಕ್ಕೆ ಕೂಡ ಯಾರೂ ಕೂಡ ಮುಂದಾಗಿಲ್ಲ. ಮೆಸ್ಕಾಂ ಅಧಿಕಾರಿಗಳು ಕೂಡ ಬಂದಿಲ್ಲ ಅನ್ನುವಂಥ ಕೂಡ ಆರೋಪವನ್ನು ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ. 4 ದಿನದಿಂದ ಏನು ಮೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಬೇಸತ್ತ ಈಗ ತರುವೆ ಗ್ರಾಮಸ್ಥರು ಒಂದು ಕೊನೆಯ ಹಂತಕ್ಕೆ ಬಂದಿರೋದು. ಅಂದರೆ ತಾವೇ ಈ ಒಂದು ತೆರವು ಕಾರ್ಯಾಚರಣೆ ಮಾಡ್ತೀವಿ ಮತ್ತು ಇಲ್ಲಿ ಏನು ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿದೆ ಅದನ್ನು ಸರಿಪಡಿಸ್ತೇವೆ ಅನ್ನುವಂಥ ಕಾರ್ಯಕ್ಕೆ ಕೂಡ ತೊಡಗಿರುವಂಥದ್ದು ತರುವೆ ಗ್ರಾಮದ ಈಗ ಎಲ್ಲ ಗ್ರಾಮಸ್ಥರು ಇಲ್ಲಿ ಸದ್ಯಕ್ಕೆ ಒಂದು 5-6 ಜನ ಇದ್ದಾರೆ ಮತ್ತು ಉಳಿದಂಥವ್ರು ಬೇರೆ ಬೇರೆ ಕಡೆ ಒಂದು ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ರಸ್ತೆಯ ಪಕ್ಕದಲ್ಲಿರುವಂಥ ಮರಗಳು ಮತ್ತು ಮರದ ರೆಂಬೆಗಳು ಏನು ಕಂಬಕ್ಕೆ ತಾಗುತ್ತೆ ಆ ರೆಂಬೆಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ. ಏನು ಅಂದರೆ 4 ದಿನದಿಂದ ಸಂಪೂರ್ಣವಾಗಿ ಗ್ರಾಮ ಕತ್ತಲಲ್ಲಿದೆ. ಯಾವುದೇ ಮೊಬೈಲ್ ಚಾರ್ಜ್ ಮಾಡೋದಿರ್ಬೋದು, ಬೇರೆ ಮನೆಗೆ ಬೇಕಾದಂಥ ಮಿಕ್ಸಿ ಇರ್ಬೋದು, ಬೇರೆ ಯಾವುದೇ ರೀತಿ ವಿದ್ಯುತ್ ಇಲ್ಲದೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹೀಗಾಗಿ ಮೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿರುವಂಥ ಈ ಗ್ರಾಮಸ್ಥರು ಈಗ ಕೊನೆಗೆ ತಾವೇ ಏನು ಬಿದ್ದಿರುವ ಕಂಬಗಳನ್ನು ಸರಿಪಡಿಸಲಿಕ್ಕೆ ಮತ್ತು ಬಿದ್ದಿರುವ ತಂತಿಗಳನ್ನು ತೆರವು ಮಾಡಲಿಕ್ಕೆ ಮತ್ತು ಎಲ್ಲೆಲ್ಲಿ ಅಡಚಣೆ ಆಗುತ್ತೆ ಮರದ ರೆಂಬೆಗಳು ಅವನ್ನ ತೆರವು ಮಾಡಲಿಕ್ಕೆ ಕೂಡ ಈಗ ಮುಂದಾಗ್ತಾ ಇರುವಂಥದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರಲ್ಲಿ ವರುಣನ ಅಬ್ಬರ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಅವಾಂತರಗಳನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾನೆ. ಸಾಕಷ್ಟು ಕಡೆಗಳಲ್ಲಿ ಕೂಡ ಧರೆಗೆ ಮರಗಳು ಉರುಳ್ತಾ ಇರುವಂಥದ್ದು, ವಿದ್ಯುತ್ ಕಂಬಗಳು ಕೂಡ ಕೆಳಗೆ ಬೀಳ್ತಿದೆ. ಆ ಸಾಲಿನಲ್ಲಿ ಸಾಕಷ್ಟು ಗ್ರಾಮಗಳು ಕೂಡ ಕತ್ತಲಲ್ಲಿ ಕೂಡ ಇದೆ. ಆ ಒಂದು ಕತ್ತಲಲ್ಲಿರುವ ಗ್ರಾಮಗಳ ಸಾಲಿನಲ್ಲಿ ಸೇರುವಂಥದ್ದು ಇದೇ ತರುವೆ ಗ್ರಾಮ. ಇದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಸಮೀಪ ಇರುವಂಥ ತರುವೆ ಗ್ರಾಮ. ಇದು ಚಾರ್ಮಾಡಿ ಘಾಟಿಗೆ ಕೂಡ ಈಗ ಗ್ರಾಮ ಹೊಂದ್ಕೊಂಡಿದೆ. ಇಲ್ಲಿ ಕಳೆದ 4 ದಿನದ ಹಿಂದೆ ಒಂದು ಮಳೆ ಬಂತು. ಆ ಸಂದರ್ಭದಲ್ಲಿ ಮರ ಬಿದ್ದು ಸಂಪೂರ್ಣವಾಗಿ ವಿದ್ಯುತ್ ಕಂಬಗಳು ಮತ್ತು ಏನು ವಿದ್ಯುತ್ ತಂತಿಗಳು ಕೆಳಗೆ ಬಿದ್ದಿದೆ. 4 ದಿನ ಆದರೂ ಕೂಡ ಇದನ್ನು ಸರಿಪಡಿಸಲಿಕ್ಕೆ ಕೂಡ ಯಾರೂ ಕೂಡ ಮುಂದಾಗಿಲ್ಲ. ಮೆಸ್ಕಾಂ ಅಧಿಕಾರಿಗಳು ಕೂಡ ಬಂದಿಲ್ಲ ಅನ್ನುವಂಥ ಕೂಡ ಆರೋಪವನ್ನು ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ. 4 ದಿನದಿಂದ ಏನು ಮೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಬೇಸತ್ತ ಈಗ ತರುವೆ ಗ್ರಾಮಸ್ಥರು ಒಂದು ಕೊನೆಯ ಹಂತಕ್ಕೆ ಬಂದಿರೋದು. ಅಂದರೆ ತಾವೇ ಈ ಒಂದು ತೆರವು ಕಾರ್ಯಾಚರಣೆ ಮಾಡ್ತೀವಿ ಮತ್ತು ಇಲ್ಲಿ ಏನು ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿದೆ ಅದನ್ನು ಸರಿಪಡಿಸ್ತೇವೆ ಅನ್ನುವಂಥ ಕಾರ್ಯಕ್ಕೆ ಕೂಡ ತೊಡಗಿರುವಂಥದ್ದು ತರುವೆ ಗ್ರಾಮದ ಈಗ ಎಲ್ಲ ಗ್ರಾಮಸ್ಥರು ಇಲ್ಲಿ ಸದ್ಯಕ್ಕೆ ಒಂದು 5-6 ಜನ ಇದ್ದಾರೆ ಮತ್ತು ಉಳಿದಂಥವ್ರು ಬೇರೆ ಬೇರೆ ಕಡೆ ಒಂದು ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ರಸ್ತೆಯ ಪಕ್ಕದಲ್ಲಿರುವಂಥ ಮರಗಳು ಮತ್ತು ಮರದ ರೆಂಬೆಗಳು ಏನು ಕಂಬಕ್ಕೆ ತಾಗುತ್ತೆ ಆ ರೆಂಬೆಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ. ಏನು ಅಂದರೆ 4 ದಿನದಿಂದ ಸಂಪೂರ್ಣವಾಗಿ ಗ್ರಾಮ ಕತ್ತಲಲ್ಲಿದೆ. ಯಾವುದೇ ಮೊಬೈಲ್ ಚಾರ್ಜ್ ಮಾಡೋದಿರ್ಬೋದು, ಬೇರೆ ಮನೆಗೆ ಬೇಕಾದಂಥ ಮಿಕ್ಸಿ ಇರ್ಬೋದು, ಬೇರೆ ಯಾವುದೇ ರೀತಿ ವಿದ್ಯುತ್ ಇಲ್ಲದೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹೀಗಾಗಿ ಮೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿರುವಂಥ ಈ ಗ್ರಾಮಸ್ಥರು ಈಗ ಕೊನೆಗೆ ತಾವೇ ಏನು ಬಿದ್ದಿರುವ ಕಂಬಗಳನ್ನು ಸರಿಪಡಿಸಲಿಕ್ಕೆ ಮತ್ತು ಬಿದ್ದಿರುವ ತಂತಿಗಳನ್ನು ತೆರವು ಮಾಡಲಿಕ್ಕೆ ಮತ್ತು ಎಲ್ಲೆಲ್ಲಿ ಅಡಚಣೆ ಆಗುತ್ತೆ ಮರದ ರೆಂಬೆಗಳು ಅವನ್ನ ತೆರವು ಮಾಡಲಿಕ್ಕೆ ಕೂಡ ಈಗ ಮುಂದಾಗ್ತಾ ಇರುವಂಥದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.